ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಇಂದ್ರಾ ಟಿವಿಗೆ ಮರಳಿ ಸುಸ್ವಾಗತ. ನಾನು ಮಾರುಕಟ್ಟೆಯಲ್ಲಿ ಇತ್ತೀಚಿನ ಮತ್ತು ಅತ್ಯುತ್ತಮ ಸ್ಮಾರ್ಟ್ಫೋನ್ಗಳನ್ನು ಪರಿಶೀಲಿಸುತ್ತೇನೆ. ಇಂದು ನನ್ನ ಬಳಿ ವಿವೋ V29 5G ಅಕ್ಟೋಬರ್ನಲ್ಲಿ ಬಿಡುಗಡೆಯಾದ ವಿವೋದ ಪ್ರಮುಖ ಫೋನ್ ಇದಾಗಿದೆ. ಈ ವಿಡಿಯೋದಲ್ಲಿ ನಾನು ಈ ಫೋನ್ನ ಸಂಪೂರ್ಣ ವಿಶೇಷಣಗಳನ್ನು ಪರಿಶೀಲಿಸುತ್ತೇನೆ ಮತ್ತು ಇದರ ವೈಶಿಷ್ಟ್ಯಗಳು, ಕಾರ್ಯಕ್ಷಮತೆ ಮತ್ತು ವಿನ್ಯಾಸದ ಕುರಿತು ನನ್ನ ಪ್ರಾಮಾಣಿಕ ಅಭಿಪ್ರಾಯವನ್ನು ನಿಮಗೆ ನೀಡುತ್ತೇನೆ. ಆದ್ದರಿಂದ ಮತ್ತಷ್ಟು ತಡ ಮಾಡದೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ವಿವೋ V29 5G 2800x1260 ಪಿಕ್ಸೆಲ್ಗಳ ರೆಸಲ್ಯೂಷನ್ನೊಂದಿಗೆ 6.78 ಇಂಚಿನ 3D ಕರ್ವ್ಡ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇಯೊಂದಿಗೆ ಬರುತ್ತದೆ. ಡಿಸ್ಪ್ಲೇಯು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿದೆ ಮತ್ತು 240 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟನ್ನು ಹೊಂದಿದೆ. ಅಂದರೆ ಇದು ತುಂಬ ಮೃದು ಮತ್ತು ಸ್ಪಂದಿಸುತ್ತದೆ. ಡಿಸ್ಪ್ಲೇ HDR10+ ಅನ್ನು ಸಹ ಬೆಂಬಲಿಸುತ್ತದೆ ಮತ್ತು 1300 ನಿಟ್ಸ್ನ ಗರಿಷ್ಠ ಹೊಳಪನ್ನು ಹೊಂದಿದೆ. ಫೋನ್ನ ಸ್ಕ್ರೀನ್ ಟು ಬಾಡಿ ರೇಷಿಯೋ 92.7% ಆಗಿದೆ. ಇದು ತುಂಬ ತಲ್ಲೀನಗೊಳಿಸುವ ಮತ್ತು ಬೆಜಲ್ಲೆಸ್ ನೋಟವನ್ನು ನೀಡುತ್ತದೆ. ಪ್ರದರ್ಶನವು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಮತ್ತು ಮುಂಭಾಗದ ಕ್ಯಾಮರಾಕ್ಕಾಗಿ ಪಂಚ್ ಹೋಲ್ ಕಟೌಟನ್ನು ಸಹ ಹೊಂದಿದೆ. ಫೋನ್ ಸ್ನ್ಯಾಪ್ಡ್ರ್ಯಾಗನ್ 778G ಪ್ರೊಸೆಸರ್ನಿಂದ ಚಾಲಿತವಾಗಿದೆ. ಇದು ಆಕ್ಟಾಕೋರ್ ಚಿಪ್ಸೆಟ್ ಆಗಿದ್ದು 2.4 GHz ಕ್ಲಾಕ್ ಸ್ಪೀಡನ್ನು ಹೊಂದಿದೆ. ಪ್ರೊಸೆಸರ್ 6 ನ್ಯಾನೋಮೀಟರ್ ಪ್ರಕ್ರಿಯೆಯನ್ನು ಆಧರಿಸಿದೆ ಮತ್ತು ಭಾರತದಲ್ಲಿ 5G ಸಂಪರ್ಕವನ್ನು ಬೆಂಬಲಿಸುತ್ತದೆ. ಫೋನ್ 8GB ರ್ಯಾಮ್ ಮತ್ತು 128GB ಆಂತರಿಕ ಸಂಗ್ರಹಣೆಯನ್ನೂ ಸಹ ಹೊಂದಿದೆ. ಇದನ್ನು ಮೈಕ್ರೋ SD ಕಾರ್ಡ್ ಬಳಸಿ 1TB ವರೆಗೆ ವಿಸ್ತರಿಸಬಹುದು. ಈ ಫೋನ್ 5 ಲಕ್ಷಕ್ಕೂ ಹೆಚ್ಚು ಅಂತ್ಯದ ಸ್ಕೋರನ್ನು ಹೊಂದಿದೆ. ಅಂದರೆ ಇದು ಯಾವುದೇ ಕೆಲಸವನ್ನು ಅಥವಾ ಆಟವನ್ನು ಸುಲಭವಾಗಿ ನಿಭಾಯಿಸಬಲ್ಲದು. ವಿವೋ V29 5G ಹಿಂಭಾಗದಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪ್ ಅನ್ನು ಹೊಂದಿದೆ. ಇದು f1.88 ಅಪರ್ಚರ್ ಮತ್ತು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆಗೆ 50 MP ಮುಖ್ಯ ಕ್ಯಾಮರಾವನ್ನು ಒಳಗೊಂಡಿರುತ್ತದೆ. f2.2 ಅಪರ್ಚರ್ನೊಂದಿಗೆ 8 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾವನ್ನು ಒಳಗೊಂಡಿದೆ ಮತ್ತು 120 ಡಿಗ್ರಿ ವೀಕ್ಷಣೆ ಕ್ಷೇತ್ರ ಮತ್ತು f2.2 ಅಪರ್ಚರ್ ಮತ್ತು 3x ಆಪ್ಟಿಕಲ್ ಝೂಮ್ನೊಂದಿಗೆ 8 MP ಟೆಲಿಫೋಟೋ ಕ್ಯಾಮರಾ. ಇಂದಿನ ಕ್ಯಾಮರಾಗಳು ನೈಟ್ ಮೋಡ್, ಪೋರ್ಟ್ರೇಟ್ ಮೋಡ್, ಪ್ಯಾನರೋಮಾ ಮೋಡ್, ಪ್ರೋ ಮೋಡ್ ಮತ್ತು ಹೆಚ್ಚಿನವುಗಳಂತಹ ವಿವಿಧ ವಿಧಾನಗಳನ್ನು ಬೆಂಬಲಿಸುತ್ತವೆ. ಇಂದಿನ ಕ್ಯಾಮರಾಗಳು 60 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ 4K ರೆಸಲ್ಯೂಷನ್ನಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲು ಸಹಾಯ ಮಾಡುತ್ತವೆ ಮತ್ತು ಸ್ಥಿರೀಕರಣಕ್ಕಾಗಿ EIS ಮತ್ತು ಗೈರೋ EIS ಅನ್ನು ಬೆಂಬಲಿಸುತ್ತದೆ. ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ ಔರಾ ಲೈಟ್ ಕೂಡ ಇದೆ. ಇದು ಫೋಟೋಗಳನ್ನು ಹೆಚ್ಚು ಮರುಗೊಳಿಸುವಂತೆ ಸೆರೆ ಹಿಡಿಯಲು ಸಹಾಯ ಮಾಡುತ್ತದೆ. ಫೋನ್ನ ಮುಂಭಾಗದ ಕ್ಯಾಮರಾವು f2.0 ಅಪರ್ಚರ್ನೊಂದಿಗೆ 50 MP ಸೆನ್ಸಾರ್ ಅನ್ನು ಒಳಗೊಂಡಿದೆ. ಮುಂಭಾಗದ ಕ್ಯಾಮರಾ ಫೇಸ್ ಅನ್ಲಾಕ್, ಬ್ಯೂಟಿ ಬೋರ್ಡ್, ಪೋರ್ಟ್ರೇಟ್ ಮೋಡ್ ಮತ್ತು ಹೆಚ್ಚಿನದನ್ನು ಬೆಂಬಲಿಸುತ್ತದೆ. ಮುಂಭಾಗದ ಕ್ಯಾಮರಾ 30 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ 1080 ಪಿಕ್ಸೆಲ್ ರೆಸಲ್ಯೂಷನ್ನಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲು ಸಹಾಯ ಮಾಡುತ್ತದೆ. ಫೋನ್ 4600 mAh ಬ್ಯಾಟರಿಯನ್ನು ಹೊಂದಿದೆ. ಇದು USB Type-C ಪೋರ್ಟ್ ಅನ್ನು ಬಳಸಿಕೊಂಡು 80 ವ್ಯಾಟ್ನ ವೇಗದ ಚಾರ್ಜಿಂಗ್ ಅನ್ನು ಬೆಂಬಲಿಸುತ್ತದೆ. ಅದಲ್ಲದೆ ಈ ಫೋನ್ ಕೇವಲ 35 ನಿಮಿಷಗಳಲ್ಲಿ 0ರಿಂದ 100% ವರೆಗೆ ಚಾರ್ಜ್ ಮಾಡಲು ಸಹಾಯ ಮಾಡುತ್ತದೆ. ಫೋನ್ ಫನ್ ಟಚ್ OS ಕಸ್ಟಮ್ UI ಜೊತೆಗೆ ಆಂಡ್ರಾಯ್ಡ್ ವರ್ಷನ್ 13 ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ. UI ಡಾರ್ಕ್ ಮೋಡ್, ಸ್ಮಾರ್ಟ್ ಸೈಡ್ ಬಾರ್, ಗೇಮ್ ಮೋಡ್, ಅಲ್ಟ್ರಾ ಗೇಮ್ ಮೋಡ್, ಆಲ್ವೇಸ್ ಆನ್ ಡಿಸ್ಪ್ಲೇ, ಡೈನಾಮಿಕ್ ವಾಲ್ಪೇಪರ್ಗಳು ಮತ್ತು ಹೆಚ್ಚಿನವುಗಳಂಥ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ. UI ಗೆಸ್ಚರ್, ನ್ಯಾವಿಗೇಷನ್, ಸ್ಪ್ಲಿಟ್ ಸ್ಕ್ರೀನ್ ಮೋಡ್, ಅಪ್ಲಿಕೇಶನ್ ಕ್ಲೋನ್, ಸ್ಮಾರ್ಟ್ ಮೋಷನ್ ಮತ್ತು ಹೆಚ್ಚಿನದನ್ನು ಸಹ ಬೆಂಬಲಿಸುತ್ತದೆ. ಫೋನ್ ವೈಫೈ, ಮೊಬೈಲ್ ಹಾಟ್ಸ್ಪಾಟ್, ಬ್ಲೂಟೂತ್ ವರ್ಷನ್ 5.2, GPS ಮತ್ತು ಹೆಚ್ಚಿನವುಗಳಂತಹ ವಿವಿಧ ಸಂಪರ್ಕ ಆಯ್ಕೆಗಳನ್ನು ಹೊಂದಿದೆ. ಭಾರತದಲ್ಲಿ 5G ನೆಟ್ವರ್ಕ್ಗಳನ್ನು ಬೆಂಬಲಿಸುವ 2 ಸ್ಲಾಟ್ಗಳೊಂದಿಗೆ ಫೋನ್ ಡ್ಯುಯಲ್ ಸಿಮ್ ಕಾರ್ಡ್ಗಳನ್ನು ಹೊಂದಿದೆ. ಫೋನ್ ವಿವೋ LTE, ವಿವೋ ವೈಫೈ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈಯನ್ನು ಸಹ ಬೆಂಬಲಿಸುತ್ತದೆ. ಫೋನ್ ಆಕ್ಸೆಲೆರೋಮೀಟರ್, ಆಂಬಿಯೆಂಟ್ ಲೈಟ್ ಸೆನ್ಸಾರ್, ಸಾಮೀಪ್ಯ ಸೆನ್ಸಾರ್, ದಿಕ್ಸೂಚಿ, ಗೈರೋಸ್ಕೋಪ್ ಮತ್ತು ಹೆಚ್ಚಿನವುಗಳಂತಹ ಅನೇಕ ಸೆನ್ಸಾರ್ಗಳನ್ನು ಹೊಂದಿದೆ. ವರ್ಧಿತ ಆಡಿಯೋ ಗುಣಮಟ್ಟಕ್ಕಾಗಿ ಡಾಲ್ಬಿ ಅಟ್ಮಾಸ್ ಬೆಂಬಲದೊಂದಿಗೆ ಫೋನ್ ಸ್ಟೆರಿಯೋ ಸ್ಪೀಕರ್ ಸೆಟಪ್ ಅನ್ನು ಸಹ ಹೊಂದಿದೆ. ಫೋನ್ ಗಾಜಿನ ಹಿಂಭಾಗ ಮತ್ತು ಲೋಹದ ಚೌಕಟ್ಟಿನೊಂದಿಗೆ ನಯವಾದ ಮತ್ತು ಪ್ರೀಮಿಯಂ ವಿನ್ಯಾಸವನ್ನು ಹೊಂದಿದೆ. ಫೋನ್ 3 ಬಣ್ಣಗಳಲ್ಲಿ ಲಭ್ಯವಿದೆ: ಸ್ಪೇಸ್ ಬ್ಲ್ಯಾಕ್, ಹಿಮಾಲಯನ್ ಬ್ಲೂ ಮತ್ತು ಮೆಜೆಸ್ಟಿಕ್ ರೆಡ್. ಅದಲ್ಲದೆ ಈ ಫೋನ್ ಸುಮಾರು 188 ಗ್ರಾಂ ತೂಗುತ್ತದೆ.
ವಿವೋ V29 5G ಭಾರತದಲ್ಲಿ ರೂಪಾಯಿ 32,999 ರೂಪಾಯಿಗೆ ಎಲ್ಲ ಆನ್ಲೈನ್ ಸ್ಟೋರ್ ಅಥವಾ ಆಫ್ಲೈನ್ ಸ್ಟೋರ್ಗಳಲ್ಲಿ ಲಭ್ಯವಿದೆ. ವಿವೋ V29 5G ಸ್ಮಾರ್ಟ್ಫೋನ್ನ ಬಗ್ಗೆ ಇದಿಷ್ಟು. ಈ ವಿಡಿಯೋ ನಿಮಗೆ ಉಪಯುಕ್ತ ಮತ್ತು ತಿಳುವಳಿಕೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಮತ್ತು ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಈ ಫೋನ್ನ ಕುರಿತು ನಿಮ್ಮ ಆಲೋಚನೆಗಳನ್ನು ನನಗೆ ತಿಳಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.